ಗಾಯ್ಸ್, ವೆಲ್ಕಮ್ ಟು ಅಕ್ಷಿಶಿ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಹಾಗೆ ನಾನು ಇನ್ಸ್ಟಾ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬಿಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಫ್ಯೂ ಪ್ರಾಡಕ್ಟ್ಸ್ purple.com ಇಂದ ಆರ್ಡ್ರ್ ಮಾಡಿದ್ದೆ. ನಾನು ಅದೇನಂತ ನಿಮಗೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಗೈಸ್, ನಾನು ಇವಾಗ ತೋರಿಸ್ಕೊಂಡು ಹೋಗ್ತೀನಿ ಒಂದೊಂದು ಪ್ರಾಡಕ್ಟು ಏನೇನಂತ. ಸೊ ನಾನು ಸುಮಾರು ವರ್ಷನೇ ಆಗೋಯ್ತು, ನಾನು ಯಾವತ್ತೂ ಬ್ರಷಸ್ ಎಲ್ಲ ನಾನು ಪರ್ಚೇಸೇ ಮಾಡಿಲ್ಲ. ನಂತರ ಏನಿದೆಯೋ ನಾನು ಅದೇ ಯೂಸ್ ಮಾಡ್ತಿದ್ದೆ. ಸೊ ಈಗ ನಾನು ರೀಸೆಂಟಾಗೆ ನನಗೂ ಬ್ರಷ್ ಬೇಕಾಗಿತ್ತು ಫೌಂಡೇಶನ್ ಎಲ್ಲ ಹಾಕಿದಾಗ ಅಂದ್ಬಿಟ್ಟು. ಐ ಆಮ್ ನಾಟ್ ಸೋ ಕಂಫರ್ಟಬಲ್ ವಿತ್ ಬ್ಲೆಂಡಿಂಗ್ ಸ್ಪಂಜ್ ಎಲ್ಲ, ನನಗೆ ಅಷ್ಟೇನು ಕಂಫರ್ಟ್ ಇರೋದಿಲ್ಲ. ಸೊ ವೈ ನಾಟ್ ಐ ಕ್ಯಾನ್ ಟ್ರೈ ವಿತ್ ಅ ಬ್ರಷ್ ಅಂದ್ಕೊಂಡು ಬ್ರಷಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಸೊ ನಾನು ಅದರಲ್ಲಿ ನಿಮಗೆ ಫಸ್ಟ್ ಬ್ರಷ್ ತೋರಿಸ್ತಾ ಇದ್ದೀನಿ. ನಾನು ಆರ್ಡ್ರ್ ಮಾಡಿರೋ ಬ್ರಷ್ ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿಯಿಂದ ಬ್ರಷಸ್ ಆರ್ಡ್ರ್ ಮಾಡಿದ್ದೀನಿ. ಕ್ವಾಲಿಟಿ ಅಂತೂ ತುಂಬ ಸಕ್ಕತ್ತಾಗಿದೆ. ಇದು ಬಂದ್ಬಿಟ್ಟು ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್ ನಾನು ತಗೊಂಡಿರೋದು. ಆ್ಯಕ್ಚುಲಿ ಸ್ವಿಸ್ ಬ್ಯೂಟಿಯಲ್ಲೂ ಸೆಟ್ಟು ಸಿಗುತ್ತೆ, ಓಕೆ. ಬಟ್ ನನಗೆ ಬೇಡ ಅಂದ್ಬಿಟ್ಟು ನಾನು ಸಿಂಗಲ್ ಪರ್ಚೇಸ್ ಮಾಡಿದೆ. ನಂಗೆ ಸ್ವಲ್ಪ ಕಮ್ಮಿಗೆ ಸಿಕ್ತು ಸಿಂಗಲ್ ತೊಗೊಂಡಿದ್ದಕ್ಕೆ. ಸೊ ಹಾಗಾಗಿ ದಿಸ್ ಇಸ್ ವರ್ತ್ ಅಂತ ನಾನು ಇದು ತೊಗೊಂಡೆ. ಪ್ಯಾಕಿಂಗ್ ಇಸ್ ಕ್ಯೂಟ್. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಈ ಥರ ಬರುತ್ತೆ ಬ್ರಷು, ತುಂಬ ಚೆನ್ನಾಗಿದೆ. ಮತ್ತು ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು. ತಿಕ್ಕಾಗಿದೆ ಹೇಳ್ಬೇಕಂದ್ರೆ ಬ್ರಷಿನ ಮೇಲೆ. ಸೊ ನೈಸಾಗಿ ನಾವು ಪ್ರತಿಯೊಂದು ಬ್ಲೆಂಡ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್ ಆಯಿತಾ. ಇದು ಬಂದ್ಬಿಟ್ಟು F06 ಅಂತ ನಂಬರು. ಯಾರಿಗಾದ್ರೂ ಬೇಕಂದರೆ ನೀವು ಈ ಬ್ರಷ್ನ ತೊಗೊಬೋದು. ಸೊ ಆ್ಯಕ್ಚುಲಿ ಇದ್ರದ್ದು ಪ್ರೈಸ್ ನನಗೆ ಸರಿಯಾಗಿ ಗೊತ್ತಿಲ್ಲ ಗೈಸ್, ಇದರಲ್ಲಿ ಇಲ್ಲ ಪ್ರೈಸ್ ಹೇಳ್ಬೇಕಂದ್ರೆ. ಸಾರಿ, ಪ್ರೈಸ್ ಇದೆ ಇದರಲ್ಲಿ. ಇದು ಬಂದ್ಬಿಟ್ಟು ಬ್ರಷು 349 ರುಪೀಸ್. ಬಟ್ ನನಗೆ ಸ್ವಲ್ಪ ಕಮ್ಮಿಗೆ ಬಿತ್ತು ಹೇಳ್ಬೇಕಂದ್ರೆ, ಮೇ ಬಿ 200 ಚೇಂಜ್ ಹಂಗೆ ಬಿತ್ತು. ವರ್ತ್ ಗೈಸ್, ಯಾರಿಗಾದ್ರೂ ಬೇಕಂದ್ರೆ ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬ್ರಷ್ ಬಂದ್ಬಿಟ್ಟು ನಾನು ತೊಗೊಂಡಿದ್ದು ಕನ್ಸೀಲರ್ ಬ್ರಷಸ್ ತೊಗೊಂಡಿದ್ದೀನಿ ಗೈಸ್. ಇದು ಬಂದ್ಬಿಟ್ಟು ಇದನ್ನು ಸ್ವಿಸ್ ಬ್ಯೂಟಿಯಿಂದಾನೆ. ಆ್ಯಕ್ಚುಲಿ ನಾನು ಒಂದು ಆರ್ಡ್ರ್ ಮಾಡಿದ್ರೆ 2 ಕೊಟ್ಬಿಟ್ಟಿದ್ದಾರೆ ಸೇಮು. ನಾನು ಬೇರೆ ಆರ್ಡ್ರ್ ಮಾಡಿದ್ದೆ. ಇದು ಆ್ಯಕ್ಚುಲಿ ಇನ್ನೊಂದು ಬ್ರಷ್ ಬರಬೇಕಾಗಿತ್ತು, ಅದ್ರ ಬದಲು ಸೇಮ್ 2 ಕೊಟ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ತುಂಬ ಚೆನ್ನಾಗಿದೆ ಅಂತ ಇದೊಂದು ತೊಗೊಂಡೆ. ನಾನು ಯೂಶಲಿ ಬ್ರಷಸ್ಸು ಕನ್ಸೀಲರ್ಗೆ ಯೂಸ್ ಮಾಡ್ತಾ ಇರಲಿಲ್ಲ, ಎಷ್ಟು ಯೂಸ್ ಮೈ ಹ್ಯಾಂಡ್ಸ್ ಟು ಬ್ಲೆಂಡ್ ಇಟ್. ಸೊ ಸರಿ, ಈ ಸತಿ ಬ್ಲಷಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಬ್ರಷ್ ಆರ್ಡ್ರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ತುಂಬ ಫ್ಲ್ಯಾಟ್ ಆಗಿದೆ. ಆ್ಯಕ್ಚುಲಿ ನಾವು ನೀಟಾಗಿ ಟ್ಯಾಪ್ ಮಾಡ್ಬೋದು, ತುಂಬ ಸೆಟಲಾಗಿ ಕುತ್ಕೊಳುತ್ತೆ. ನಾನು ವೀಡಿಯೋಸಲ್ಲೂ ನೋಡಿದ್ದೀನಿ ತುಂಬ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಇದು ಬಂದ್ಬಿಟ್ಟು F03ನೇ. ಇದು ಕೂಡ ತುಂಬ ಚೆನ್ನಾಗಿದೆ ಗೈಸ್, ನನಗಂತೂ ಸಖತ್ ಇಷ್ಟ ಆಯಿತು. ಇದ್ರದ್ದು ಕಾಸ್ಟ್ ನನಗೆ 149 ರುಪೀಸ್ ಅಷ್ಟೇ ಗೈಸ್. ಇದು ನನಗೆ ಮೇ ಬಿ 100 ಚೇಂಜಿಗೆ ಬಿದ್ದಿರ್ಬೋದು, ನಂಗೆ ಗೊತ್ತಿರೋಂಗೆ. ಐ ಆಮ್ ನಾಟ್ ಶ್ಯೂರ್. ಎಲ್ಲ ಒಟ್ಟಿಗೆ ಆರ್ಡ್ರ್ ಮಾಡಿದ್ದೆ, ಅದಕ್ಕೆ ತುಂಬ ಚೆನ್ನಾಗಿದೆ. ಹಾಗಾಗಿ ಇದೊಂದು ಬ್ರಷ್ ತೊಗೊಂಡೆ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಸ್ವಿಸ್ ಬ್ಯೂಟಿಯಿಂದಾನೇ ತಗೊಳ್ಳಿ. ಬ್ರಷಸ್ ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಬ್ರಷ್ ಬಂದ್ಬಿಟ್ಟು ನಾನು ತೊಗೊಂಡಿದ್ದು ಮಾಸಿಂದ. ನಾನು ಟೂ ಲೇಟ್ ಹೇಳಬೇಕಂದ್ರೆ ಈ ಬ್ರಷ್ ತೊಗೊಂಡಿರೋದು. ತುಂಬ ಜನ ಇದನ್ನ ಯೂಸ್ ಮಾಡ್ತಿದ್ದು, ವೀಡಿಯೋಸಲ್ಲೂ ಸ್ವಲ್ಪ ವೈರಲ್ ಆಗಿತ್ತು. ಸೊ ನಾನು ಈಗ ಫೈನಲಿ ಟೈಮ್ ಬಂತು ನಾನು ಈ ಬ್ರಷ್ ತೊಗೊಂಡೋಕ್ಕೆ. ಇದು ಬಂದ್ಬಿಟ್ಟು 4-in-1 ಟ್ರಾವೆಲ್ ಬ್ರಷು. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ಟ್ರಾವೆಲಿಂಗ್ ಪೀಪಲ್. ಎಸ್ಪೆಷಲಿ ನಾನು ತುಂಬ ಟ್ರಾವೆಲ್ ಮಾಡ್ತಿರ್ತೀನಿ, ಹಾಗಾಗಿ ನನಗೂ ಇದು ಬೇಕಾಗಿತ್ತು ಬ್ಯಾಗಲ್ಲಿ ಇಟ್ಕೊಂಡು. ಯಾಕಂದರೆ ನಾವು 5-6 ಬ್ರಷಸ್ನ ಒಂದು ಪೌಚಲ್ಲಿ ಇಟ್ಕೊಂಡು ಹೋಗ್ತಿದ್ವಿ, ತುಂಬ ಥಿಂಗ್ಸ್ ಹಿಡಿತಾಯಿತ್ತು. ಸೊ ಏನು ಬೇಡ, ಇದೊಂದು ತೊಗೊಂಡೋದ್ರೆ ಸಾಕು ಅನಿಸ್ತಾಯಿತ್ತು. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಬ್ಲಷಸ್ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದಿಸ್ ಇಸ್ ಫೌಂಡೇಶನ್ ಹಾಕೋಕ್ಕೆ ನಾವು. ಸೊ ಇದು ನನ್ನ ಹತ್ರ ಆಲ್ರೆಡಿ ನಿಮಗೆ ತೋರಿಸ್ದಂಗೆ ಸ್ವಿಸ್ ಬ್ಯೂಟಿದು ಒಂದು ಇದೆಯಲ್ಲ, ಸೇಮ್ ಅದೇ ಥರ ಇದೆ. ನಿಮ್ಗೆ ಒಂದು ಸತಿ ತೋರಿಸ್ತೀನಿ ಯಾವ ಥರ ಇರುತ್ತೆ. ನೋಡೋಕ್ಕೆ ಸೇಮ್ ಹಾಗೇ ಇದೆ ನೋಡಿ ಗೈಸ್, ಸೇಮ್ ಥಿಕ್ನೆಸ್ಸು ಹಾಗೇ ಇದೆ. ಬಟ್ ಇಟ್ಸ್ ವೆರಿ ನೈಸ್. ಇದಕ್ಕಿಂತ ಇದು ಸ್ವಲ್ಪ ಇದೆ ಅನ್ಕೊತೀನಿ, ಐ ಆಮ್ ನಾಟ್ ಶ್ಯೂರ್. ಸೊ ನನಗೆ ಯೂಸ್ ಆಗುತ್ತೆ ಅಂತ ಇದೊಂದು ತೊಗೊಂಡೆ. ಯಾಕಂದರೆ ನಾನೆಲ್ಲ ಸಪ್ರೇಟಾಗಿ ಕ್ಯಾರಿ ಮಾಡೋದು ಬೇಡ ಈಚೆ ಹೋದಾಗ ಅಂದ್ಬಿಟ್ಟು. ಸೊ ಇದು ಹಿಂಗೆ ಓಪನ್ ಮಾಡಿದೆ. ಇಲ್ಲಿ ಬಂದ್ಬಿಟ್ಟು ನೀವು ಕಣ್ಮೇಲೆ ಹಾಕ್ಕೊಬೋದು. ಮತ್ತು ಇದು ಶಿಮ್ಮರ್ ಹಾಕ್ಕೊಳಕ್ಕೆ ಚಿಕ್ಕದಾಗೆ ನಿಮ್ಮ ಇಷ್ಟ, ನೀವು ಯಾವ ಥರ ಬೇಕೋ ಆ ಥರ ನೀವು ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ಯೂಸ್ಫುಲ್ ಅಂತ ನಾನು ಈಗ ತೊಗೊಂಡೆ ನನಗೆ ಪರ್ಸ್ನಲಾಗೆ. ನಿಮ್ಗೆ ಯಾರಿಗಾದ್ರೂ ಇದು ಇಷ್ಟ ಆದರೆ ನೀವು ತೊಗೊಬೋದು. ನೋಡಿ ಇವಾಗ ಪೌಚ್ ತುಂಬ ಚಿಕ್ಕದಿದ್ರೆ ಯು ಕ್ಯಾನ್ ಜಸ್ಟ್ ಕೀಪ್ ಇಟ್ ಲೈಕ್ ದಿಸ್, ಆರ್ ಎಲ್ಸ್ ನೀವು ಇದನ್ನ ಲಾಕ್ ಮಾಡ್ಬೋದು ಹಾಕಿ ಈ ಥರ. ನೋಡಿ ಈ ಥರ
ಐ ಜಸ್ಟ್ ಲವ್ ಇಟ್ ದಿಸ್ ಬ್ರಷ್. ಆ್ಯಕ್ಚುಲಿ ಇದು ಮೇಕಪ್ ಮಾಡ್ತಾರಲ್ಲ ಪ್ರೊಫೆಷ್ನಲ್ ಮೇಕಪ್ ಅವ್ರಿಗೂ ಯೂಸ್ ಆಗ್ಬೋದು, ನನಗೆ ಗೊತ್ತಿಲ್ಲ. ಬಿಕಾಸ್ ಅವರೆಲ್ಲ ತುಂಬ ಲೈಕ್ ಸುಮಾರು ಬ್ರಷಸ್ ಇಟ್ಕೊಂಡಿರ್ತಾರೆ. ಎಮರ್ಜೆನ್ಸಿಗೆ ಅವರು ಇದು ಇಟ್ಕೊಬೋದು ಅನ್ಕೊತೀನಿ. ಸೊ ಇಟ್ಸ್ ವೆರಿ ನೈಸ್. ಇದ್ರದ್ದು ಕಾಸ್ಟ್ ನನಗೆ ಐ ಥಿಂಕ್ ಸಮ್ 600 ಆಯಿತು. 600 ಆಯಿತು ಇದಕ್ಕೆ. ಇಟ್ಸ್ ಓಕೆ. ಪ್ರೈಸ್ಗೆ ತುಂಬ ಚೆನ್ನಾಗಿದೆ, ವರ್ತ್ ಅನ್ಸುತ್ತೆ ಗೈಸ್. ಡೆಫಿನೆಟಾಗಿ ಇದನ್ನು ಹೋಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಗೈಸ್ ಬೆಲ್ವಿಟಾಯಿಂದ ನಾನು ಪರ್ಫ್ಯೂಮ್ ತೊಗೊಂಡಿದ್ದೀನಿ. ಇದರಲ್ಲಿ 2 ಪರ್ಫ್ಯೂಮ್ಸ್ ಬರುತ್ತೆ, ಪಾಕೆಟ್ ಪರ್ಫ್ಯೂಮ್ ಥರ ನೋಡಿ. ಈ ಥರ ತುಂಬ ಚೆನ್ನಾಗಿದೆ. ಸೊ ನಾನು ತುಂಬ ಕ್ರೇಜು ಪರ್ಫ್ಯೂಮ್ಸಲ್ಲಂತೂ. ನಂತರ ಆಲ್ಮೋಸ್ಟ್ ತುಂಬ ಇದೆ ಗೈಸ್. ಬಟ್ ಸ್ಟಿಲ್ ಬ್ಯಾಗಲ್ಲಿ ಒಂದು ಬೇಕು, ದೊಡ್ಡದು ಕ್ಯಾರಿ ಮಾಡೋಕ್ಕಾಗಲ್ಲ, ವೆಯ್ಟ್ ಆಗುತ್ತೆ ಅಂದ್ಬಿಟ್ಟು ಚಿಕ್ಕದು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಬಂದ್ಬಿಟ್ಟು ಡೇಟ್ ವುಮೆನು, ಇನ್ನೊಂದು ಬಂದ್ಬಿಟ್ಟು ಸೆನ್ಯೋರಿಟಾ ವುಮೆನ್ದು. ತುಂಬ ಚೆನ್ನಾಗಿದೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ಮತ್ತು ಫ್ರೇಗ್ರೆನ್ಸು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇಟ್ ಸ್ಟೇ ಫಾರ್ ಲಾಂಗ್ ನೋ, ನಾನು ಟ್ರೈ ಮಾಡಿ ನೋಡ್ರೇ ಗೊತ್ತಾಗೋದು. ಬಟ್ ತುಂಬ ಜನ ನನ್ನ ಫ್ರೆಂಡ್ಸ್ ಹತ್ರನೂ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ನಾನು ಇದೊಂದು ತಗೊಂಡೆ. ಟ್ರೈ ಮಾಡಿ ನೋಡೋಣ, ನಾನು ಇದು ಯೂಸ್ ಮಾಡಿದ್ರೆ ನನಗೆ ಲಾಂಗ್ ಸ್ಟೇ ಆಗುತ್ತಾ ಇಲ್ವಾ ಅಂತ ನಾನು ಟ್ರೈ ಮಾಡಬೇಕಾಗಿತ್ತು. ಅದಕ್ಕೆ 2 ತಗೊಂಡಿದ್ದು. ನನಗೆ ಇದು MRP ಕಾಸ್ಟ್ ಆಗಿದ್ದು 749 ರುಪೀಸ್. ಬಟ್ ನನಗೆ ಆಫರಲ್ಲಿ 300 ಸಮಥಿಂಗ್ ಚೇಂಜ್ ಹಂಗೆ ಸಿಕ್ತು ನನಗೆ. ಸೊ ಡೆಫಿನೆಟಾಗಿ ಪರ್ಫ್ಯೂಮ್ಸ್ನ ಟ್ರೈ ಮಾಡಿ. ಕ್ಯೂಟ್ ಫಾರ್ ಎಸ್ಪೆಷಲಿ ಫಾರ್ ಗರ್ಲ್ಸ್, ಇಟ್ಸ್ ಆಲ್ ಕ್ಯೂಟ್ ಟು ಕ್ಯಾರಿ ಇನ್ ಅ ಬ್ಯಾಗ್. ನೆಕ್ಸ್ಟ್ ಒನ್ ನಾನು ತೊಗೊಂಡಿರೋದು ಬಂದ್ಬಿಟ್ಟು ಗುಡ್ ವೈಬ್ಸಿಂದ ಆ್ಯಕ್ನಿ ಕಂಟ್ರೋಲ್ ಟೋನರು. ಇದು ಟೀ ಟ್ರೀದು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಗೈಸ್. ಇದು ಫಸ್ಟ್ ಟೈಮ್ ನಾನು ಇದು ಪರ್ಚೇಸ್ ಮಾಡ್ತಾ ಇರೋದು. ನಾನು ಇದು ಯಾವತ್ತೂ ಯೂಸ್ ಮಾಡೇ ಇಲ್ಲ ಇದುವರೆಗೂ. ಬಂದಿದ್ದ ತಕ್ಷಣ ಒಂದ್ಸತಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ಯೂಸ್ ಮಾಡಿ ನೋಡಿದೆ, ಸಕ್ಕತ್ತಾಗಿದೆ. ಹೇಗೆ ಹೇಳೋದು ನಿಮಗೆ, ಯೂಶ್ವಲಿ ನಾವು ಬೇರೆ ಫೇಸ್ ಟೋನರ್ಸ್ ಎಲ್ಲ ಹಾಕಿದಾಗ ಫ್ರೇಗ್ರೆನ್ಸ್ ಇರೋದಿಲ್ಲ, ಮತ್ತು ಅದು ಸ್ಮೆಲ್ಲೇ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಇಟ್ ವಿಲ್ ಬಿ ಲೈಕ್ ಎ ವಾಟ್ರಿ ಟೈಪೇ ಇರುತ್ತೆ ನಾವು ಹಾಕಿದಾಗ ಫೇಸ್ಗೆ. ಇದು ಗೈಸ್ ಇದರಲ್ಲಿ ಫ್ರೇಗ್ರೆನ್ಸ್ ಇದೆ, ಹಾಕಿದ್ದೆ ತುಂಬ ಚೆನ್ನಾಗಿದೆ. ಲೈಕ್ ಹೇಗೆ ನೀವು ಪರ್ಫ್ಯೂಮ್ಸ್ ಎಲ್ಲ ಹಾಕ್ತೀರಾ ಅಲ್ವಾ, ಆ ಥರನೇ ಇದು ಸೇಮ್ ಇರೋದು ಟೋನರ್ ಸ್ಮೆಲ್. ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು. ಇದೊಂಥರ ಚೆನ್ನಾಗಿದೆ. ಡೆಫಿನೆಟಾಗಿ ನೀವು ಇದು ಟ್ರೈ ಮಾಡಿ. ನನಗೆ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 235 ರುಪೀಸ್ ಆಯಿತು. ಕ್ವಾಂಟಿಟಿನೂ ತುಂಬ ಚೆನ್ನಾಗಿದೆ. ಇಷ್ಟೊಂದು ಕೊಟ್ಟಿದ್ದಾರೆ. ಇಟ್ಸ್ ಗುಡ್ ಅನಿಸ್ತು ನನಗಂತೂ. ಗುಡ್ ವೈಬ್ಸಿಂದ ಸುಮಾರು ಪ್ರಾಡಕ್ಟ್ಸ್ ಇದೆ. ಇಟ್ಸ್ ಆಲ್ ವೆರಿ ನೈಸ್. ರಿವ್ಯೂಸು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದ್ರದ್ದು ರಿವ್ಯೂನು ನೋಡಿನೇ ನಾನು ತೊಗೊಂಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ಒಂದು ಸತಿ ಹಾಕಿದ್ಕೇ ಐ ವಾಸ್ ಫೀಲಿಂಗ್ ವೆರಿ ನೈಸ್ ಟು ಕಂಪೇರ್ ಅದರ್ ಟೋನರ್ಸ್. ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ನನಗೆ ಇಷ್ಟ ಆಯಿತು ಪರ್ಸ್ನಲಾಗಿ. ನಿಮಗೆ ಗೊತ್ತಿಲ್ಲ, ನಿಮ್ಗೆ ಇಷ್ಟ ಆದರೆ ಆಗ್ಬೋದಿಲ್ಲ ಅಂದರೆ ಇಲ್ಲ. ಬಟ್ ನನ್ನ ಸಜೆಷನ್ ಇಟ್ಸ್ ನೈಸ್ ಅಂತ ಹೇಳ್ತಾ ಇದ್ದೀನಿ. ಇದೊಂದು ಟ್ರೈ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ತೊಗೊಂಡಿರೋದು ನಿವ್ಯಾ ಸಾಫ್ಟ್. ಆ್ಯಕ್ಚುಲಿ ದಿಸ್ ಇಸ್ ಲೈಕ್ ಮೈ ಸ್ಕೂಲಿಂದ ಹಿಡಿದು ಫೇವ್ರೇಟು ಹೇಳಬೇಕಂದ್ರೆ. ನಾನು ಇದುವರೆಗೂ ಯಾವ ವ್ಲಾಗಲ್ಲೂ ತೋರಿಸಿಲ್ಲ ಇದ್ರ ಬಗ್ಗೆ. ಇದ್ರದ್ದೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ನಾನು ಯೂಸ್ ಮಾಡೋದಿದ್ದು ಯಾಕೆ ಅಂದರೆ, ಈಗ ನಾನು ಜಾಸ್ತಿ ಫೇಸ್ಗೆ ಫುಲ್ ಹಾಕೋದಿಲ್ಲ. ಆ್ಯಕ್ಚುಲಿ ನಾನು ಇದನ್ನು ಬರೀ ವಿಂಟರ್ ಸೀಸನ್ ಇರುವಾಗ ಮಾತ್ರ ಯೂಸ್ ಮಾಡ್ತೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ನಾನು ಹಾಕೋಕ್ಕೆ ಹೋಗೋದೇ ಇಲ್ಲ. ಫಸ್ಟೇ ಆಯಿಲಿ ಫೇಸ್. ನನ್ನ ಸ್ಕೂಲಲ್ಲಿ ಇರುವಾಗ ಆಯಿಲಿ ಫೇಸ್ ಇರಲಿಲ್ಲ ಗೈಸ್, ಈಗ ಆಯಿಲಿ ಫೇಸ್ ಆಗಿದೆ. ನಾನು ಇದನ್ನು ಹಾಕ್ಬಿಟ್ರೆ ಇದು ನಂದು ಆಯಿಲಿ ಆಗೋಗುತ್ತೆ ಫೇಸ್ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾಪ್ಡ್ ಇಟ್. ಇದನ್ನು ನಾನು ಯಾಕೆ ತೊಗೊಂಡಿರೋದನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ, ಇಲ್ಲಾಂದರೆ ನೀವು ಟ್ರಾವೆಲ್ ಮಾಡಿದಾಗ ಇಟ್ಸ್ ವೆರಿ ಯೂಸ್ಫುಲ್. ಯಾಕೆ ಅಂದರೆ ನೀವು ಐಲೈನರ್ ಎಲ್ಲ ಹಾಕಿರ್ತೀರ, ಡಿಪೆಂಡ್ಸ್ ನೀವು ಯಾವ ಐಲೈನರ್ ಹಾಕ್ತಿರೋ, ವಾಟರ್ ಪ್ರೂಫ್ ವಾಟ್ ಎವರ್ ಇಟ್ ಈಸ್. ಕಾಜಲ್ ಹಾಕ್ತಾರೆ ತುಂಬ ಜನ, ಮತ್ತು ಮಸ್ಕರ ಹಾಕಿರ್ತಾರೆ. ನೀವು ಅದನ್ನ ಮೇಕಪ್ ರಿಮೂವರಲ್ಲಿ ತೆಗಿತೀರಾ. ನೀವು 1-2 ಪ್ಯಾಡಲ್ಲಿ ತೆಗೆದ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟಿರ್ತೀರ. ಬಟ್ ಆದರೂ ಅಬ್ಸರ್ವ್ ಮಾಡಿ, ಇಲ್ಲಲ್ಲ ಇಲ್ಲಿ ಅದು ಸ್ಟೈನ್ ಕುತ್ಕೊಂಡಿರುತ್ತೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಆಗೇನು ಮಾಡಬೇಕು, ಎಲ್ಲ ನೀಟಾಗಿ ಕಂಪ್ಲೀಟಾಗಿ ವೈಪ್ ಮಾಡಿದ್ಮೇಲೆ ಸ್ವಲ್ಪ ನಿವ್ಯಾ ಸಾಫ್ಟ್ ಎತ್ಕೊಂಡು ಲೈಟಾಗಿ ಅಪ್ಲೈ ಮಾಡಿ ಒಂದು ಜೆಂಟಲ್ ಮಸಾಜ್ ಕೊಟ್ಬಿಟ್ಟು ಲೈಟಾಗಿ ಟಿಶ್ಯೂ ಪೇಪರಲ್ಲಿ ನೀವು ಒರೆಸಿ ನೋಡಿ ಎಕ್ಸಸ್ ಎಲ್ಲ ಬಂದ್ಬಿಡುತ್ತೆ ಟಿಶ್ಯೂ ಪೇಪರಲ್ಲಿ. ನಾನು ಡೈಲಿ ಇದನ್ನೇ ಮಾಡೋದು. ಯಾಕಂದರೆ ನನಗೊಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಈಗಿದೆ. ಬಟ್ ನಾನು ಯೂಶಲಿ ಫೇಸ್ ವಾಶ್ ಮಾಡಾಗಿದೆ. ಇದನ್ನು ನಾನು ರೂಟೀನಾಗಿ ಫಾಲೋ ಮಾಡ್ತೀನಿ. ಕಣ್ಣು ಕೆಳಗಡೆ ಹಾಕಿ ಸ್ವಲ್ಪ ಮಸಾಜ್ ಮಾಡ್ತೀನಿ. ಸೊ ಎಕ್ಸಸ್ ಏನಿದೆಯೋ ಎಲ್ಲ ಬಂದ್ಬಿಡುತ್ತೆ. ಅದನ್ನು ನಾವು ಹಾಗೆ ಬಿಟ್ಬಿಟ್ರೆ, ನಾವು ಜಾಸ್ತಿ ಅಲ್ಲಿ ನಾವೇನು ಪ್ರೆಷರೇ ಹಾಕೋದಿಲ್ಲ, ಜನರಲ್ಲಾಗಿ ಫೇಸ್ ವಾಶ್ ಮಾಡ್ತೀರಿ. ಬಟ್ ಅಲ್ಲಿ ಯಾರೂ ಉಜ್ಜಕ್ಕೆ ಹೋಗೋದಿಲ್ಲ. ಅದೇನಾಗುತ್ತೆ, ಲೈಕ್
ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಏನೇ ಮೇಕಪ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಕಾಜಲ್ ಜಾಸ್ತಿ ಯಾರು ಯೂಸ್ ಮಾಡ್ತಿರ್ತಾರೋ ಅವ್ರೇನು ಅಷ್ಟೇನು ಇಲ್ಲಿ ನೀಟಾಗಿ ಒರೆಸಿಲ್ಲ ಅಂದರೆ ಅದು ಜಾಸ್ತಿ ಇಲ್ಲಿ ಕಪ್ಪೋಗಿ ಇಲ್ಲಿ ಕುತ್ಕೊಂಡ್ಬಿಡುತ್ತೆ. ನೀವು ಆಮೇಲೆ ಅದಕ್ಕೆ ಏನೇನೋ ಕ್ರೀಮ್ಸ್ ಹಾಕೋದು ಅದು ಇದೆಲ್ಲ ಮಾಡೋಕ್ಕೆ ಹೋಗ್ತೀರ. ಸೊ ಇವಾಗೇ ಪ್ರಿಕಾಷನ್ ಎತ್ಕೊಂಡು ಇಟ್ಸ್ ವೆರಿ ಗುಡ್ ಅಂತ ನಾನು ಹೇಳ್ತೀನಿ. ನಾನು ಯೂಶಲಿ ಹಾಗೆ ಯೂಸ್ ಮಾಡೋದು. ಹಾಗಾಗಿ ನಾನು ಇದೊಂದು ಚಿಕ್ಕದು ತೊಗೊಂಡೆ. ಇದಕ್ಕಿಂತ ಮುಂಚೆ ದೊಡ್ಡ ಬಾಟ್ಲ್ ಇತ್ತು, ಅದು ಖಾಲಿ ಆಗೋಗಿತ್ತು. ಸೊ ನಾನು ಆರ್ಡ್ರ್ ಮಾಡಿದಾಗ ನಿಮ್ಗೆ ಅದು ಎಕ್ಸ್ಪ್ಲೈನ್ ಮಾಡೋಣ ಅಂದ್ಕೊಂಡು ನಾನು ಇದುವರೆಗೂ ಹೇಳಿರಲಿಲ್ಲ. ಹಾಗಾಗಿ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ ಡೆಫಿನೆಟಾಗಿ. ನೆಕ್ಸ್ಟ್ ಒನ್ ಗೈಸ್, ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಡಾಟ್ ಆ್ಯಂಡ್ ಕೀ ಲಿಪ್ ಬಾಮ್ ಒಂದು ತೊಗೊಂಡಿದ್ದೆ. ಇದು ಇನ್ನೂ ಒಂದು ತೊಗೊಂಡಿದ್ದೀನಿ ಡಾಟ್ ಆ್ಯಂಡ್ ಕೀದು. ಇದು ಬಂದ್ಬಿಟ್ಟು ಗ್ಲಿಟರಿ ಲಿಪ್ ಬಾಮ್. ಆ್ಯಕ್ಚುಲಿ ಗ್ಲಿಟರಿ ಬಾಮ್ ಅಂತ ಇದೆ. ಯು ಕ್ಯಾನ್ ಕಾಲ್ ಎನಿ ಟೈಪ್, ನಿಮ್ಮ ಇಷ್ಟ. ನನಗೆ ಇದು ತುಂಬ ಇಷ್ಟ ಆಗಿತ್ತಂತ ಇದು ತೊಗೊಂಡೆ. ನನಗೆ ಲೈಕ್ ಸ್ವಲ್ಪ ಗ್ಲಿಟರಿ ಟೈಪ್ ಇರಲಿ ಅಂದ್ಬಿಟ್ಟು. ಇದ್ರದ್ದು ನನಗೆ ಕಾಸ್ಟ್ ಬಂದ್ಬಿಟ್ಟು 249 ರೂಪೀಸೇ. ನಂಗೆ ತುಂಬ ಇಷ್ಟ ಆಯಿತು. ಇದು ತುಂಬ ಚೆನ್ನಾಗಿದೆ. ಪ್ಯಾಕಿಂಗ್ ಆಲ್ಸೋ ಇಸ್ ನೈಸ್. ನಂಗೆ ಇದು ತುಂಬ ಇಷ್ಟ ಆಯಿತು. ಇಲ್ಲಿ ಫುಲ್ಲು ಶೈನಿಂಗ್ ಹೊಡೆಯೋದು. ಇದು ಬಂದು ನೀವು ಸೇಮ್ ಹಿಂಗೆ ಲಿಪ್ ಗ್ಲಾಸ್ ಎಲ್ಲ ಹಾಕ್ತೀರಾ ಅದೇ ಥರ ಇರುತ್ತೆ. ಆದರೆ ಏನಂದರೆ ಕಾಣ್ತಲ್ಲ ಗೊತ್ತಿಲ್ಲ, ಜಸ್ಟ್ ಶೋ ಯು. ನೋಡಿ ಈ ಥರ ಶೈನಿಂಗ್ ಹೊಡೆಯುತ್ತೆ ಲಿಪ್ಸಲ್ಲಿ ಹಾಕಿದ್ರೆ. ನೀವು ಹೆಂಗೆ ಹೇಳೋದು, ಮೇ ಬಿ ಸ್ವಲ್ಪ ಗ್ಲಿಟರಿ ಇದರಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಲಿಪ್ಸ್ಗೆ ಹಾಕಿದಾಗ ಶೈನಿಂಗ್ ಹೊಡೆಯುತ್ತೆ. ಆ್ಯಂಡ್ ಲಿಪ್ ಬಾಮ್ ಥರ ನೀವು ಯೂಸ್ ಮಾಡ್ಬೋದು ಅಂತ ನಾನು ಇದೊಂದು ತೊಗೊಂಡೆ. ನಂಗೆ ತುಂಬ ಇಷ್ಟ ಆಯಿತು ಡಾಟ್ ಆ್ಯಂಡ್ ಕೀ ಲಿಪ್ ಬಾಮ್ಸ್ ಎಲ್ಲ. ಒಂದೊಂದಾಗಿ ತೊಗೊಳ್ತೀನಿ, ಮುಂದಕ್ಕೆ ಒಂದೊಂದಾಗಿ ಕಲೆಕ್ಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲಿಪ್ ಬಾಮ್ ನಂಗೆ ತುಂಬ ಕ್ರೇಜ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾವತ್ತಾದರೂ ಒಂದು ದಿವಸ ನಿಮಗೆ ಫುಲ್ ಲಿಪ್ ಬಾಮ್ ಕಲೆಕ್ಷನ್ಸ್ ನಾನು ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಲಿಪ್ ಬಾಮ್ ಇನ್ ಡಾಟ್ ಆ್ಯಂಡ್ ಕೀಯಲ್ಲಿ ನಾನು ತೊಗೊಂಡಿರೋದು. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ದ ಸ್ಮೆಲ್ ಇಸ್ ಆಲ್ಸೋ ವೆರಿ ನೈಸ್. ಬಿಕಾಸ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆಲ್ರೆಡಿ ನಾನು ಒಂದು ಇದ್ರದ್ದು ತೊಗೊಂಡಿದ್ದೀನಿ, ಯೂಸು ಮಾಡ್ತಾಯಿದ್ದೀನಿ. ಹಾಗಾಗಿ ರಿವ್ಯೂಸ್ ವೆರಿ ನೈಸ್. ನೀವು ಯಾವುದೇ ಡಾಟ್ ಆ್ಯಂಡ್ ಕೀ ಲಿಪ್ ಬಾಮ್ ತೊಗೊಂಡ್ರು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ಸ್ಟೇಸ್ ಫಾರ್ ಲಾಂಗ್. ಇಟ್ ಈಸ್ ನೈಸ್. ನಮ್ಮ ಲಿಪ್ಸ್ನ ತುಂಬ ಸಾಫ್ಟಾಗಿ ಇಕ್ಕಿರುತ್ತೆ. ಹಾಗಾಗಿ ಡೆಫಿನೆಟಾಗಿ ಟ್ರೈ ಮಾಡಿ. ಒನ್ ಗೈಸ್, ನನಗಿದು ಆ್ಯಕ್ಚುಲಿ ಫ್ರೀ ಬಂದಿದ್ದು ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡಿದ್ದಕ್ಕೆ. ಸ್ವಿಸ್ ಬ್ಯೂಟಿನ ಮ್ಯಾಟ್ ಲಿಪ್ಸ್ಟಿಕ್ ಕೊಟ್ಟಿದ್ದಾರೆ. ಪಿಕ್ಚರಲ್ಲಿ ನೋಡಿದಾಗ ನಾನು ನಾರ್ಮಲ್ ಲಿಪ್ಸ್ಟಿಕ್ ಥರ ಅಂದ್ಕೊಂಡೆ. ಬಟ್ ಆಮೇಲೆ ಇದು ಲಿಕ್ವಿಡಲ್ಲಿ ನನಗೆ ಅವ್ರು ಕೊಟ್ಟಿರೋದು. ಇಲ್ಲೇ ಹಾಕಿದ್ದಾರೆ ನೋಡಿ, ನಾಟ್ ಫಾರ್ ಸೇಲ್ ಅಂತ. ಇಟ್ಸ್ ಫಾರ್ ಗಿಫ್ಟಾಗಿ ಬಂದಿದೆ. ನಿಮ್ಗೆ ತೋರಿಸ್ತೀನಿ ಈ ಕಲರು. ಓಕೆ, ನನಗೇನೋ ಅಷ್ಟೇನು ಇಷ್ಟ ಆಗಿಲ್ಲ. ಮಿಕ್ಸ್ ಮಾಡಿ ಹಾಕಿದ್ರೆ ಮೇ ಬಿ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇದೆ. ಕೈಂಡ್ ಆಫ್ ರೆಡ್ ಥರ ಅನ್ಕೊತೀನಿ ಶೇಡು. ಇದು ಐಕಾನ್ ನ್ಯೂಡ್ ಅಂತೆ. ಐಕಾನ್ ನ್ಯೂಡ್ 23 ಅಂತ ಇದೆ. ನಾನು ಯಾವತ್ತೂ ಈ ಶೇಡಲ್ಲಿ ಯೂಸ್ ಮಾಡಿಲ್ಲ, ಲಿಪ್ಸ್ಗೂ ಹಾಕಿಲ್ಲ. ಇದು ಮ್ಯಾಟ್ ಹೋಗೋದಿಲ್ಲ. ನಾನು ಒಂದೇ ಒಂದು ಸತಿ ಲಿಪ್ಗೆ ಹಾಕಿ ನೋಡಿದೆ. ಇಟ್ ವಾಸ್ ಸ್ಟೇಯಿಂಗ್ ಫಾರ್ ಲಾಂಗ್. ಸುಮ್ಮನೆ ಹಾಕಿ ನೋಡಿದೆ ಇದು ಬಂದಿದ್ದ ತಕ್ಷಣ. ಬಟ್ ಇಟ್ಸ್ ನೈಸ್. ನಿಮ್ಗೆ ಯಾರಾದರೂ ಈ ಕಲರ್ ಅಷ್ಟೇನು ಇಷ್ಟ ಆಗಿಲ್ಲ ಅಂದರೆ ಮಿಕ್ಸ್ ಮ್ಯಾಚ್ ಮಾಡಿ ನೀವು ಹಾಕ್ಕೊಬೋದು, ಪರವಾಗಿಲ್ಲ. ಇಷ್ಟೊಂದು ಪ್ರಾಡಕ್ಟ್ಸ್ ತೊಗೊಂಡಿದ್ದಕ್ಕೆ ಇದೊಂದು ಫ್ರೀ ಕೊಟ್ಟಿದ್ದಾರೆ. ವರ್ತ್ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ನೀವು ತೊಗೊಬೇಕಂದ್ರೆ ಎಷ್ಟಾಗುತ್ತೆ ಕಾಸ್ಟ್ ಅಂದರೆ ಅವ್ರು ಇದ್ರಲ್ಲಿ ಹಾಕೇ ಇಲ್ಲ ಗೈಸ್. ನಿಮಗೆ ಹೇಳೋಣ. ಇದರಲ್ಲಿದೆ. ಇದು ಆ್ಯಕ್ಚುಲಿ 249 ರೂಪೀಸ್ ಗೈಸ್. ಅವರಿದು ಫ್ರೀಯಾಗಿ ಕೊಟ್ಟಿದ್ದಾರೆ. ಒಳ್ಳೇದಲ್ವಾ? ಚೆನ್ನಾಗಿದೆ. ಡೆಫಿನೆಟಾಗಿ ನಿಮಗೆ ಬೇಕಂದರೆ ಈ ಶೇಡ್ ಯಾರಿಗಾದ್ರೂ ಬೇಕಂದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ಅವೈಲೇಬಲ್ ಇದೆ ಆ್ಯಪಲ್ಲಿ. ಸೊ ಹಾಗೆ ದ ಲಾಸ್ಟ್ ಪ್ರಾಡಕ್ಟ್ ತುಂಬ ಚಿಕ್ಕದು ಗೈಸ್. NYB, ಐ ಡೋಂಟ್ ನೋ ಹೌ ಯು ಕಾಲ್ ಇಟ್. ಈ ಪ್ರಾಡಕ್ಟನ್ನು ನನಗೆ ಒಂದು ಚಿಕ್ಕದು ಪ್ರೈಮರ್ ಕೊಟ್ಟಿದ್ದಾರೆ. ಅಯ್ಯೋ ತುಂಬ ದೊಡ್ಡ ಕೊಟ್ಬಿಟ್ಟಿದ್ದಾರೆ. ಟ್ರೈ ಮಾಡಿ ನೋಡೋಕ್ಕೆ ಹೇಗಿರುತ್ತೆ ಅಂತ ನಾನು ಇದು ತೊಗೊಬೇಕು ಅಂದ್ಕೊಂಡಿದ್ದೆ. ಲೆಟ್ ಮಿ ಟ್ರೈ ದಿಸ್ ಪ್ಯಾಕೆಟ್. ಬಟ್ ಒಂದು ಸತಿ ಟ್ರೈ ಮಾಡಿದ್ರೆ ಏನೂ ಗೊತ್ತೇ ಆಗೋದಿಲ್ಲ ಗೈಸ್. ಸ್ವಲ್ಪ ದೊಡ್ಡ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅನಿಸ್ತಾಯಿತ್ತು. ಬಟ್ ಓಕೆ ಫೈನ್, ಜೋಕ್ಸ್ ಅಪಾರ್ಟ್. ಐ ವಿಲ್ ಜಸ್ಟ್ ಟ್ರೈ ದಿಸ್. ಅವ್ರು ಎಂತಕ್ಕೆ ಸ್ಯಾಂಪಲ್ ಕೊಟ್ಟಿದ್ದಾರೆ, ನಮಗೆ ಸೂಟ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಟ್ರೈ ಮಾಡಿ ನೋಡ್ತೀನಿ. ಈ ಪ್ಯಾಕೆಟು ಇಷ್ಟ ಆದರೆ ನಾನು ನೆಕ್ಸ್ಟ್ ಟೈಮ್ ತೊಗೊತೀನಿ. ಇದು ಬಂದ್ಬಿಟ್ಟು ಏನಂತ ಪ್ರೈಮರ್ ಫಾರ್ ಎ ಪರ್ಫೆಕ್ಟ್ ಬೇಸ್ ಅಂತ ಇದೆ. ಬ್ರೈಟರ್ ಪ್ರೈಮರ್ ಇದೆ ಆ್ಯಕ್ಚುಲಿ. ನೋಡೋಣ ಟ್ರೈ ಮಾಡ್ಬಿಟ್ಟು ಹೇಗಿರುತ್ತೆ ಅಂತ. ಈ ಥರ ಕೊಟ್ಟಿದ್ರು ಪ್ಯಾಕಲ್ಲಿ. ಹಿಂಗೆ ಓಪನ್ ಮಾಡಿದೆ. ನನಗೆ ಇದು ತೋರಿಸಲೇ ಇಲ್ಲ, ಅದರಲ್ಲಿ ಇರಲೇ ಇಲ್ಲ. ಬಟ್ ಸ್ಟಿಲ್ ದೇ ಹ್ಯಾವ್ ಗಿವನ್ ಎ ಫ್ರೀ ಸ್ಮಾಲ್ ಒನ್. ಸೊ ಅಷ್ಟೇ ಗೈಸ್. ಐ ಹೋಪ್ ನಿಮಗೆ ನನ್ನ
ರೀಸೆಂಟಾಗಿ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಐ ಹೋಪ್ ನಿಮಗೆ ನನ್ನ ಬ್ರಷಸ್ ಕೂಡ ಇಷ್ಟ ಆಗಿರ್ಬೋದು. ಡೆಫಿನೆಟಾಗಿ ಯಾರಿಗಾದ್ರು ಇಷ್ಟ ಆಗಿದ್ರೆ ಹೋಗಿ ಪರ್ಚೇಸ್ ಮಾಡಿ, ಬಿಕಾಸ್ ಆಲ್ ದ ಬ್ರಷಸ್ ಆರ್ ವೆರಿ ನೈಸ್. ಅಷ್ಟೇ ಗೈಸ್, ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ವಿಡಿಯೋಸ್ಗೆ ನಾನು ಫಾಲೋ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಇನ್ಸ್ಟಾ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.